ಇದುವರೆಗಿನ ಹಲವಾರು ಸಂಚಿಕೆಗಳಲ್ಲಿ ಜಾಗೃತಿ ನಿಮಗೆ ನೀಡಿದ್ದು ಮಧ್ಯ ವಯಸ್ಸಿನಲ್ಲಿ ಬರಬಹುದಾದ ಸಮಸ್ಯೆಗಳ ವಿವಿಧ ಚಿತ್ರಣಗಳು. ಇವುಗಳನ್ನು ನೋಡುತ್ತಾ ನೋಡುತ್ತಾ ನಿಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳು ಎದುರಾಗದಂತೆ ನೀವು ಜಾಗರೂಕತೆ ವಹಿಸಲು ಸಾಧ್ಯವಾದರೆ ನಮಗದೇ ಸಂತೋಷ. ಬದುಕಿನಲ್ಲಿ ಇತರರು ಹೇಳಿಕೊಟ್ಟು ಕಲಿಯುವುದಕ್ಕಿಂತ ತಮ್ಮ ಸ್ವಂತ ಅನುಭವದಿಂದ ಅಥವಾ ತಮ್ಮ ಸುತ್ತಲವರ ಬದುಕಿನ ಅನುಭವದಿಂದ ಕಲಿಯುವುದೇ ಹೆಚ್ಚು. ತಮ್ಮ ಜೀವನಾನುಭವದ ಹಿನ್ನೆಲೆಯಲ್ಲಿ ಧನಾತ್ಮಕವಾಗಿ ಎಲ್ಲವನ್ನೂ ಸಮಭಾವದಿಂದ ಸ್ವೀಕರಿಸುತ್ತಾ ಬದುಕುವವರು ನಮ್ಮ ನಡುವೆ ಅನೇಕರು. ಅಂತಹ ವ್ಯಕ್ತಿತ್ವಗಳನ್ನಿಟ್ಟುಕೊಂಡು ಬದುಕಿನ ಬಗೆಗಿನ ಸರಳವಾದ ಸಮದೃಷ್ಟಿಯ ಪರಿಚಯ ಇಂದಿನ ಜಾಗೃತಿ ಮಾಡಿಕೊಡಲಿದೆ. ದಂಪತಿ ಮಧ್ಯವಯಸ್ಸಿಗೆ ಕಾಲಿಟ್ಟು ಹಲವು ವರ್ಷಗಳೇ ಕಳೆದಿವೆ. ಎಂಜಿನಿಯರಿಂಗ್ ಮತ್ತು ಪಿಯುಸಿ ಓದುತ್ತಿರುವ ಇಬ್ಬರು ಮಕ್ಕಳಿದ್ದಾರೆ. ವಯೋಸಹಜ ಬೌದ್ಧಿಕ ಬೆಳವಣಿಗೆ, ಶಾರೀರಿಕ ಬದಲಾವಣೆಗಳ ಜತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಇವರಿಗೆ ಸಮಸ್ಯೆಯಾಗಲಿಲ್ಲ. ಇವರು ಜೀವನೋತ್ಸಾಹ ಕಳೆದುಕೊಂಡಿಲ್ಲ. 35 ಮತ್ತು 50 ವರ್ಷದ ಮಜಲು ಮನುಷ್ಯನ ಜೀವನದಲ್ಲಿ ಬಹಳ ಅತ್ಯಂತ ಇಂಪಾರ್ಟೆಂಟ್ ಮಜಲು ಅದು. ಯಾಕೆಂದರೆ ನಾವು ಯೌವನದ ಆ ಹುಡುಗಾಟದಿಂದ ಬೌದ್ಧಿಕವಾಗಿ ಬೆಳವಣಿಗೆ ಹೊಂದಿ ಜೀವನದ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್, ನಮ್ಮ ಕರ್ತವ್ಯಗಳು, ನಮ್ಮ ಮಕ್ಕಳ ಬಗ್ಗೆ ಆಗಲಿ, ನಮ್ಮ ಸಹವರ್ತಿ, ನಮ್ಮ ಸ್ಪೌಸ್ ಬಗ್ಗೆ ಆಗಲಿ, ಆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಜಾಸ್ತಿ ಆಗಿರೋ ವಯಸ್ಸು ಮಜಲು. ಮತ್ತು ನಮ್ಮ ಶಾರೀರಿಕವಾಗಿ ಕೂಡ ನಮ್ಮಲ್ಲಿ ಬಹಳ ಬದಲಾವಣೆಗಳು ಆಗುವಂಥ ಮಜಲು ಅದು. ಯಾಕೆಂದರೆ ಅದು ನಮ್ಮ ಎರಡು ಸಹವರ್ತಿಗಳು BP, ಡಯಾಬಿಟಿಸ್ ಎಲ್ಲ ಬರುವಂಥ ವಯಸ್ಸು. ಆದ್ದರಿಂದ ಇದರಲ್ಲಿ ನಾನು ಬಹಳ ಜಾಗರೂಕತೆಯಿಂದ, ಬಹಳ ಪಾಸಿಟಿವ್ ಮೆಂಟಾಲಿಟಿಯಿಂದ ಈ ಮಜಲನ್ನು ದಾಟಿ ಬರ್ತಾ ಇದ್ದೇನೆ. ಯಾಕಂದ್ರೆ ನಾನು ಮೇಯ್ನ್ಲಿ ಪಾಸಿಟಿವ್ ಮೆಂಟಾಲಿಟಿಯನ್ನು ಮುಂಚಿಂದ ಬೆಳೆಸ್ಕೊಂಡು ಬಂದವನು. ಅದರಿಂದ ಆ ಹುಡುಗಾಟದಿಂದ ಬೌದ್ಧಿಕವಾಗಿ ಬೆಳವಣಿಗೆಯಾಗಿ ಪ್ರೌಢನಾಗಿ ಇದಾಗುವಾಗ ನನಗೆ ಅಂಥ ಪ್ರಾಬ್ಲಮ್ ಏನಾಗಲಿಲ್ಲ. ಬಟ್ ನಾನು ಬದಲಾಗಲಿಲ್ಲ, ನನ್ನ ಜೀವನೋತ್ಸವವನ್ನು ಕಳ್ಕೊಳ್ಳಿಲ್ಲ. ಈ ವಯಸ್ಸಿನಲ್ಲಿ ಮಧುಮೇಹ, ರಕ್ತದೊತ್ತಡದಂತಹ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯ. ಹದಿಹರೆಯದ ಮಕ್ಕಳೊಂದಿಗೆ ತಮ್ಮ ದೇಹದ ಬದಲಾವಣೆಗೆ ಹೊಂದಿಕೊಳ್ಳಲಾಗದೆ ಮನೆಯನ್ನು ನಿತ್ಯ ಕುರುಕ್ಷೇತ್ರ ಮಾಡಿಕೊಂಡ ಹಲವರಿದ್ದಾರೆ. ಆದರೆ ವಿನಾಕಾರಣ ಜಗಳಗಳು ಆಗಬಾರದೆಂಬ ಮನಸ್ಸಿದ್ದರೆ ಜಗಳ ತಪ್ಪಿಸಲು ತಂತಾನೆ ದಾರಿಗಳು ಹೊಳೆಯುತ್ತವೆ. ನನ್ನ ಜೊತೆಯವರು, ನನ್ನ ಮಕ್ಕಳು ಬೆಳೆಯುತ್ತಾ ಇದ್ದಾಗೆ ಅವರ ಮಿತ್ರನಂತೆ ನಾನು ಇದು ಮಾಡಿಕೊಂಡು ಜೀವನವನ್ನು ಮುಂದುವರಿಸ್ತಾ ಬರ್ತಾ ಇದ್ದೇನೆ. ಜೀವನದಲ್ಲಿ ಯಾವತ್ತೂ ಉತ್ಸಾಹವನ್ನು ಕಳ್ಕೊಳ್ಳಿಲ್ಲ. ಆಮೇಲೆ ಕ್ರೀಡೆ, ಆಮೇಲೆ ವ್ಯಾಯಾಮ ಆಗಲಿ ಎಲ್ಲವನ್ನು ಇದು ಮಾಡಿಕೊಂಡು ನಾವು ತಿಂದಿದ್ದನ್ನು ಅರಗಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಈ ಮಜಲ್ನ 30ರಿಂದ 50 ಹತ್ರ ಬರುವಾಗಲೂ ಅದೇ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದ್ದೇನೆ. ಬಹುತೇಕ ಮಧ್ಯವಯಸ್ಕರು ತಮ್ಮ ಬೆಳ್ಳಗಾಗುತ್ತಿರುವ ಮತ್ತು ಉದುರುತ್ತಿರುವ ತಲೆಗೂದಲು, ಕಡಿಮೆಯಾಗುತ್ತಿರುವ ದೇಹ ಸೌಂದರ್ಯ ಇತ್ಯಾದಿಗಳ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಳ್ಳುತ್ತಾರೆ. ವಯಸ್ಸಿನೊಂದಿಗೆ ಬೆಳೆಯುವ ಬೌದ್ಧಿಕ ಮಟ್ಟವನ್ನು ಹೆಮ್ಮೆಯಿಂದ ಎಲ್ಲರಿಗೂ ತೋರಿಸುವ ಧನಾತ್ಮಕತೆ ಕೆಲವರಿಗೆ ಮಾತ್ರ ಇರುತ್ತದೆ. ನನ್ನ ಕೂದಲು ಜಾಸ್ತಿ ಬಿಳಿಯಾಗಿಲ್ಲ, ಬಟ್ ನಾನು ಕೂದಲು ಬಿಳಿಯಾದರೂ ಡೈ ಹಾಕಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅದು ಪಾರ್ಟ್ ಆಫ್ ಲೈಫ್. ಅದು ಕೂದಲು ಬೆಳ್ಳಗಾದರೆ ನಾನು ಐ ಆಲ್ವೇಸ್ ಟೇಕ್ ಇಟ್ ಪಾಸಿಟಿವ್ಲಿ. ಕೂದಲು ಬೆಳ್ಳಗಾದರೆ ಅದು ಜ್ಞಾನ ಜಾಸ್ತಿ ಆಯಿತು ಅಂತ ತಗೊಳ್ತೀನಿ. ನನಗೆ ವಯಸ್ಸು ಜಾಸ್ತಿ ಆಯ್ತಲ್ಲ, ನನಗೆ ಜ್ಞಾನ ಬೆಳೀತು ಅಂತ ತಿಳ್ಕೊಳ್ತೀನಿ. ಅದು ಮುದುಕನಾದೆ, ನಾನು ಸಾವಿಗೆ ಹತ್ತಿರವಾದೆ ಅಂತ ತಿಳ್ಕೊಳ್ಳೋದಿಲ್ಲ. ನನಗೆ ಬೌದ್ಧಿಕ ಬೆಳವಣಿಗೆ ಈಗ ಎಲ್ಲರಿಗೂ ಕಾಣುವಷ್ಟು ಬೆಳೆದಿದೆ ಅಂತ ತಿಳ್ಕೊಂಡು ಖುಷಿ ಪಡ್ತೀನಿ ನಾನು. ದಿನನಿತ್ಯದ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಂಡರೆ ಆರೋಗ್ಯವೂ ಚೆನ್ನಾಗಿರುತ್ತದೆ. ತಮ್ಮ ಕೆಲಸ ತಾವೇ ಮಾಡಿಕೊಂಡ ಆತ್ಮ ತೃಪ್ತಿಯ ಜೊತೆಗೆ ಹಣ ಉಳಿಸಿದ ಸಮಾಧಾನವೂ ಇರುತ್ತದೆ. ಇದನ್ನು ಕಂಡುಕೊಂಡವರಿಗೆ ಮಧ್ಯವಯಸ್ಸಿನಲ್ಲೂ ಸುಸ್ತು ಎನಿಸುವುದಿಲ್ಲ.
ಇಷ್ಟರವರೆಗೆ ಏನೂ ಆಗಿಲ್ಲ. ಯಾಕೆಂದರೆ ನನ್ನ ಹುಟ್ಟಿದಾಗಿನ ನಾನು ಭಾಳ ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದವನು. ಎಲ್ಲ ಥರದ ಕೆಲಸಗಳನ್ನು, ಅಡಿಕೆ ಮರ, ತೆಂಗಿನ ಮರ ಎಲ್ಲ ಹತ್ತು ಉಳೋದು ಎಲ್ಲ ಮಾಡಿ, ಈಗ ಸಿಟಿ ಲೈಫಲ್ಲಿ ಇದ್ದರೂ ಕೂಡ ವ್ಯಾಯಾಮದಲ್ಲಿ ಅದನ್ನು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಬಾಳಿದ್ದೇನೆ. ಆದ್ದರಿಂದ ನನಗೆ ಆ ಥರದ್ದು ಯಾವುದೇ ತೊಂದರೆಗಳು ಬಂದಿಲ್ಲ. ಟ್ರೆಕ್ಕಿಂಗ್ ನನ್ನ ಇಂಟ್ರೆಸ್ಟ್. ಯಾಕೆಂದರೆ ಸಿಟಿಗೆ ಬಂದಾಗ ಸ್ವಲ್ಪ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಾಗುತ್ತೆ. ತಿಂದಿದ್ದನ್ನು ಅರಗಿಸ್ಕೋಬೇಕು. ತಿಂದಿದ್ದನ್ನು ಅರಗಿಸಿದ ತಕ್ಷಣ ನಿಮ್ಗೆ ಯಾವುದೇ ರೋಗ ಬರೋದಿಲ್ಲ ಅಂತ ನನ್ನ ಹಿರಿಯರು, ನನ್ನ ತಾಯಿ ಎಲ್ಲ ಹೇಳ್ತಾ ಇದ್ರು. ಯಾಕಂದರೆ ಅವರು ಅದೇ ಥರ ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲಿ ಬಹಳ ದುಡಿದವರು. ಹಾಗೆ ಜೀವನದಲ್ಲಿ ದುಡಿದ್ರೆ, ನೀವು ತಿಂದದನ್ನು ಅರಗಿಸ್ಕೊಂಡ್ರೆ, ಬೆವರಾಗಿ ಕರಗಿಸ್ಕೊಂಡ್ರೆ ಯಾವುದೇ ದುಡ್ಡು ಕೊಟ್ಟು ವ್ಯಾಯಾಮ ಮಾಡಬೇಕಾಗಿಲ್ಲ. ಅದಕ್ಕಿಂತ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಬೇರೆ ಉತ್ತಮ ಮಾರ್ಗ ಬೇರೆ ಯಾವುದೂ ಇಲ್ಲ ಅನ್ನೋದು ನನ್ನ ಭಾವನೆ. ಮಧ್ಯ ವಯಸ್ಸಿನಲ್ಲಿ ಮುಪ್ಪಿನ ಬಗ್ಗೆ, ಸಾವಿನ ಬಗ್ಗೆ ಭಯ ಸಾಮಾನ್ಯ. ಮುಪ್ಪು ಮತ್ತು ಸಾವಿಗೆ ಹೆದರಿ ಕೀಳರಿಮೆ ಬೆಳೆಸಿಕೊಂಡು ಇನ್ನೇನು ಜೀವನ ಮುಗಿಯಿತು ಎನ್ನುವಂತೆ ಬದುಕುವವರಿದ್ದಾರೆ. ಆದರೆ ಎಷ್ಟು ದಿನ ಬದುಕಿದ್ದೇವೆ ಎನ್ನುವುದಕ್ಕಿಂತಲೂ ಎಷ್ಟು ಚೆನ್ನಾಗಿ ಬದುಕಿದ್ದೇವೆ ಎನ್ನುವುದು ಮುಖ್ಯ ಎನ್ನುತ್ತಾರೆ ರಮಾಕಾಂತ್. ಒನ್ ಹ್ಯಾಸ್ ಟು ಗೋ, ಅದು ಹೋಗೋದು ಶತಸಿದ್ಧ. ಅದು ಬರುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ಅದು ಯಾವತ್ತಿದ್ರೂ ಹೋಗಲೇಬೇಕು. ಅಲ್ಲಿವರೆಗೆ ನಾವು ಹೇಗೆ ಬಾಳ್ತೇವೆ ಅನ್ನೋದು ಮುಖ್ಯ. ಎಷ್ಟು ವರ್ಷ ಬಾಳ್ತೀವಿ ಅಂತಲ್ಲ, ನಾವು ಹೇಗೆ ಬಾಳಿದೆವು ಅನ್ನೋದು ಮುಖ್ಯ ಅಂತ ನನ್ನ ಜೀವನದ ಇದು. ಅದಕ್ಕೆ ಸಾವಿಗೆ ಹೆದರಬಾರ್ದು. ನಾವು ಸೂಟ್ ಕೇಸ್ ರೆಡಿ ಆಗಿರಬೇಕು. ಯಾವತ್ತಿದ್ರು ಎಸ್ ನಾನು ರೆಡಿ ಅನ್ನೋ ಥರ ಇರಬೇಕು. ಅದು ನನ್ನ ಜೀವನದ ಆದರ್ಶ. ಮಧ್ಯ ವಯಸ್ಸಿನಲ್ಲಿ ಕೆಲವರಿಗೆ ಮೊದಲೇ ಮಾನಸಿಕ ಕಿರಿಕಿರಿ ಇರುತ್ತದೆ. ಜೊತೆಗೆ ಮಕ್ಕಳು ಹೇಳಿದ ಮಾತು ಕೇಳದಿದ್ದಾಗ ಇನ್ನಷ್ಟು ಬೇಜಾರಾಗುತ್ತದೆ. ಇಬ್ಬರು ಹದಿಹರೆಯದ ಮಕ್ಕಳಿರುವ ಉಡುಪರು ಈ ಸಮಸ್ಯೆಯ ನಿವಾರಣೆ ಹೇಗೆ ಮಾಡಿಕೊಂಡಿದ್ದಾರೋ ಅವರ ಬಾಯಿಂದಲೇ ಕೇಳಿ. ಡೆಫಿನೆಟ್ ಆಗಿ ಕೇಳಿಸ್ತದೆ. ಯಾಕೆಂದ್ರೆ ನಾನು ಚಿಕ್ಕವನಾಗಿರೋಗ್ಲಿ ನನ್ನ ತಂದೆ ತಾಯಿ ಹೇಳಿದ್ದನ್ನು ಎಲ್ಲ ಕೇಳಿರಲಿಲ್ಲ. ಯಾಕೆಂದ್ರೆ ಅದು ಮಕ್ಕಳ ಹುಡುಗಾಟದ ಇದರಲ್ಲಿ ಯಾವಾಗಲೂ ಕ್ರಿಯೇಟಿವಿಟಿಯಲ್ಲಿ ಎಸ್ ಅಂದ್ರೆ ಎಸ್ ಅಂತಲೇ ಹೇಳಿದ್ರೆ ಅದು ಬರೀ ಕುರಿ ಅನ್ನೋ ಭಾವನೆ ನಂದು. ಯಾಕಂದ್ರೆ ಯಾವುದೇ ಎರಡು ಮೈಂಡ್ ಇದ್ದಾಗ ಅಲ್ಲಿ ಡಿಫ್ರೆನ್ಸ್ ಒಪಿನಿಯನ್ ಬಂದೇ ಬರ್ತದೆ. ಅದು ಚಿಕ್ಕ ಮಗುವೇ ಇರ್ಬೋದು, ಚಿಕ್ಕ ಅಥವಾ ಯವನಕ್ಕೆ ಬಂದ ಹುಡುಗನೇ ಆಗಿರ್ಬೋದು. ನಾನು ಹೇಳಿದ್ದಕ್ಕೆಲ್ಲ ಎಸ್ ಹೇಳಿದರೆ ಅದು ಅಧಿಕಾರ ದರ್ಪ ಆಗುತ್ತೆ. ಅದು ಶಾಶ್ವತ ಅಲ್ಲ. ನಾವು ಅವನಿಗೆ ಯಾವುದು ತಪ್ಪು ಯಾವುದು ಸರಿ ಅನ್ನೋ ಅರಿವು ಮೂಡಿಸಿ ಅವರನ್ನು ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗೋದು ನಮ್ಮ ತಂದೆಯಾದವನ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಫೋರ್ಸ್ ನಾನು ಯಾವತ್ತೂ ಎನ್ಫೋರ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೌದು, ಚಿಕ್ಕವರನ್ನು ಚಿಕ್ಕವರೆಂದು ನಿರ್ಲಕ್ಷಿಸದೆ ಅವರ ಭಾವನೆಗಳಿಗೆ, ಅಭಿಪ್ರಾಯಗಳಿಗೆ ಗೌರವ ಕೊಟ್ಟಾಗ ಸಹಜವಾಗಿಯೇ ಅವರು ಕೂಡ ದೊಡ್ಡವರ ಮಾತು ಕೇಳುತ್ತಾರೆ. ಸಂಸಾರ ಸಾಗರದ ಜಂಜಾಟಗಳ ಮಧ್ಯೆ ಧನಾತ್ಮಕವಾಗಿ ಬದುಕುವವರಿಗೆ ಸಮಸ್ಯೆಗಳು ಕಾಡುವುದಿಲ್ಲವೇ? ಕಾಡಿದಾಗ ಹೇಗೆ ನಿಭಾಯಿಸುತ್ತಾರೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ಅದಕ್ಕೆ ಉತ್ತರ ಮುಂದಿನ ಭಾಗದಲ್ಲಿ. ನೀವು ಓಡಿ ಹೋಗಬಹುದು, ಆದರೆ ಅಡಗಿಕೊಳ್ಳಲು ಸಾಧ್ಯವಿಲ್ಲ ಇವುಗಳ ಆಕ್ರಮಣದಿಂದ. ಸಮರ್ಪಿಸುತ್ತಿದ್ದೇವೆ ಹೊಸ ಬೇಗಾನ್ ವೇಪರೈಸರ್. ಇದರ ಶಕ್ತಿಶಾಲಿ RTX ಫಾರ್ಮುಲಾ ಅಡಗಿಕೊಂಡಿರುವ ಸೊಳ್ಳೆಗಳನ್ನು ಕೂಡ ಹುಡುಕಿ ಕೊಲ್ಲುತ್ತದೆ. ಬೇಗಾನ್, ದ ಪವರ್ ಇಸ್ ಯೋರ್ಸ್. ಯಾಕಷ್ಟೊಂದು ಅರ್ಜೆಂಟ್? ನನ್ಗಾಗಿ ಎರಡನೇ ಗರ್ಲ್ ಫ್ರೆಂಡ್ ವೇಟ್ ಮಾಡ್ತಿದ್ದಾಳೆ. ಮತ್ತೆ ಲೇಟ್. ಇವತ್ತೇನ್ ಕಾರಣ ಹೇಳ್ತೀಯಾ? ಡೇಟಿಂಗ್ ಹೋಗಿದ್ದೆ. ಯಾವಾಗ್ಲೂ ತಮಾಷೆ ಮಾಡ್ತೀಯಾ? ಕೆಲವು ಸಲ ಆದ್ರೂ ಸತ್ಯ ಹೇಳ್ಬಾರ್ದಾ? ನಾ ಹೇಳಿದ್ದು ಸತ್ಯನೇ. ಹೋಗಾಚೆ, ನಾನ್ ಯಾವತ್ತೂ ಏನೂ ಕೇಳೋಲ್ಲ. ಏನ್ ತಗೊಳ್ತೀಯಾ? ಸ್ಪ್ರೈಟ್. ಅದನ್ನ ನೇರವಾಗಿ ಹೇಳಿ, ಉಳಿದುದೆಲ್ಲ ವ್ಯರ್ಥ. ತಿಳಿಯುತ್ತೆ? ಯಾಹೂ, ಮುಗೀತು. ಆದ್ರೆ ನಡುವೆ ಪೇಂಟ್ ಮಾಡಿದ್ಯಾ? ಯಾಕೆ? ಒಂದು ಸಣ್ಣ ಮೂಲೆ ಬಿಟ್ರು ಆಗುತ್ತೆ. ಹುಳುಕು. ಡೆಂಟಿಸ್ಟ್ ಅಂಕಲ್ ಕೂಡ ಹಲ್ಲಿನ ಬಗ್ಗೆ ಇದೇ ಹೇಳಿದ್ರು. ಹುಳುಕು ಬರೋದು ಎಲ್ಲಿ ಬ್ರಷ್ ತಲುಪುದಿಲ್ವೋ ಅಲ್ಲೇ. ಕೋಲ್ಗೇಟ್ ನ ಕ್ಯಾಲ್ಸಿಯಂ ಮತ್ತು ಮಿನರಲ್ಸ್ ಫಾರ್ಮುಲಾ ಎಲ್ಲ ಕಡೆ ಹರಡಿ ನೀಡುತ್ತದೆ ಹಲ್ಲಿನ ಹುಳುಕಿನಿಂದ ಮ್ಯಾಕ್ಸಿಮಮ್ ಸುರಕ್ಷೆ ಮೂಲೆವರೆಗೆ. ನೋಡು, ಉಯ್ಯಾಲೆನ ಹುಳುಕಿನಿಂದ ಕಾಪಾಡಿದೆ. ನನ್ನ ಕೋಲ್ಗೇಟ್ ನಾಗೆ ಹುಳುಕಿನಿಂದ ಸುರಕ್ಷೆ ಮೂಲೆವರೆಗೆ. ಕೋಲ್ಗೇಟ್, ಡೆಂಟಿಸ್ಟರ ಸಲಹೆಯ ನಂಬರ್ 1 ಬ್ರ್ಯಾಂಡ್. ನನ್ನ ಕ್ವೇಕರ್ ಮಾರ್ನಿಂಗ್ ಗಳ ಬೆಸ್ಟ್ ಪಾರ್ಟ್ ನಿಮ್ಗೆ ಗೊತ್ತೇ? ನನ್ ಬಳಿ ಆಯ್ಕೆಗಾಗಿ 3 ಫ್ಲೇವರ್ ಗಳಿವೆ: ಸ್ಟ್ರಾಬೆರಿ, ಆಪಲ್, ಕೇಸರ್. ಒಂದೊಮ್ಮೆಗೆ ನನ್ ಮನೆಯಲ್ಲಿ ನನ್ ರೂಲ್ಸ್ ನಡೆಯುತ್ತೆ. ಹಾಗಾದ್ರೆ ಎಂತ ಮಾಡಬೇಕು? ಗೊರಟೆ ಇಲ್ಲದ್ದು. ಗೊರಟೆ ಇಲ್ಲದು
ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಗೊರಟೆಗಿಲ್ಲದ ಮಾವು ಎಲ್ಲಿ ಸಿಗುತ್ತೆ ಗೊರಟೆಗಿಲ್ಲದ ಮಾವು ಸಿಗುತ್ತೆ ಎಲ್ಲ ಗೊರಟೆ ಇಲ್ಲದ ಮಾವು ಎಲ್ಲಿ ಸಿಗುತ್ತೆ? ಇಲ್ಲಿ ಮಾಜಾ ಪ್ರಸ್ತುತವಿದೆ ಜಗತ್ತಿನ ಒಂದೇ ಒಂದು ಗೊರಟೆ ಇಲ್ಲದ ಮಾವು ಮಾಜಾ. ಮಾವು ಬೇಕೆ? ಗೊರಟೆ ಇರೋದೆ ಗೊರಟೆ ಇಲ್ಲದ್ದೇ. ಕ್ರಿಕೆಟ್ ನಲ್ಲಿ ಹೊಂಡಾ ಸಿವಿಕ್ ಟೆಕ್ ಒಂದಿನದ ಬ್ಯಾಟ್ ಬಾಲ್ ನಲ್ಲಿ ಏನಿದೆ ಮಜಾ. ಹೌದಾ ಅಣ್ಣ, ಒಂದ್ ವಿಷಾಳು ನಿಂಗ್ ಒಂದ್ ವೇಳೆ ಫುಲ್ ಟಾಸ್ ಸಿಕ್ಕರೆ ಏನ್ ಹೊಡಿತ್ಯಾ? ಸಿಂಗಲ ಸಿಕ್ಸರ ಗುರು ಸಿಕ್ಸರ್ ಹೊಡಿತೀನಿ. ಮತ್ತೆ ನಾನು ನಡೆ ನಿನ್ ಶೋ ಟೈಮ್ ಆಗಿದೆ. ತಿರುಗಿಸಿ ಚಿನ್ನ ಚಕ್ರ. ಲೇಸ್ ಕುರ್ಕುರೆ ಚೀಟೋಸ್ ಅಥವಾ ಅಂಕಲ್ ಚಿಪ್ಸ್ ನ ಪ್ಯಾಕ್ ನೊಳಗಿದೆ 2.5 ಕೋಟಿ ಬಹುಮಾನ ಮತ್ತು ಬಂಪರ್ ಬಹುಮಾನದಲ್ಲಿ ಮಾಡಿ ಸ್ಟಾರ್ ಜೊತೆಗೆ ಒಂದು ದಿನಕ್ಕಾಗಿ ಲೈಫ್ ಎಕ್ಸ್ಚೇಂಜ್. 202 ಶಾಣ್ಯ ಟೀಮ್ ನಿಂದ ತೆಗ್ದ್ರ ತಿರುಗಿಸಿ ಚಿನ್ನ ಚಕ್ರ. ಯಾಕಷ್ಟೊಂದು ಅರ್ಜೆಂಟ್? ನನ್ಗಾಗಿ 2ನೇ ಗರ್ಲ್ ಫ್ರೆಂಡ್ ವೇಟ್ ಮಾಡ್ತಿದ್ದಾಳೆ. ಮತ್ತೆ ಲೇಟ್. ಇವತ್ತೇನ್ ಕಾರಣ ಹೇಳ್ತೀಯಾ? ಡೇಟಿಂಗ್ ಹೋಗಿದ್ದೆ. ಯಾವಾಗ್ಲೂ ತಮಾಷೆ ಮಾಡ್ತೀಯಾ? ಕೆಲವು ಸಲ ಆದ್ರೂ ಸತ್ಯ ಹೇಳ್ಬಾರ್ದಾ? ನಾ ಹೇಳಿದ್ದು ಸತ್ಯನೇ. ಹೋಗಾಚೆ, ನಾನ್ ಯಾವತ್ತೂ ಏನೂ ಕೇಳೋಲ್ಲ. ಏನ್ ತಗೊಳ್ತೀಯಾ? ಸ್ಪ್ರೈಟ್. ಅದನ್ನ ನೇರವಾಗಿ ಹೇಳಿ, ಉಳಿದುದೆಲ್ಲ ವ್ಯರ್ಥ. ತಿಳಿಯುತ್ತೆ? ಮದುವೆ, ಮಕ್ಕಳು ಎಲ್ಲದರ ನಡುವೆ ವ್ಯಕ್ತಿಯೊಬ್ಬನ ವಯಸ್ಸು ಹೆಚ್ಚಾಗುತ್ತಾ ಹೋಗುತ್ತದೆ. ಸಾಮಾನ್ಯವಾಗಿ ಮಧ್ಯ ವಯಸ್ಸಿನಲ್ಲಿ ಮುಗಿದು ಹೋದ ಕಹಿ ಘಟನೆಗಳಿಗೆ ದಂಪತಿ ಒಬ್ಬರನ್ನೊಬ್ಬರು ದೂಷಿಸುತ್ತಾ ಬದುಕುತ್ತಾರೆ. ತಂದೆ ತಾಯಿಯ ನಡುವಿನ ಅಸಮಾಧಾನಕ್ಕೆ ಮಕ್ಕಳು ಸಾಕ್ಷಿಯಾಗುತ್ತಾರೆ. ಹಾಗಾಗಿ ಮಧ್ಯ ವಯಸ್ಸು ಎಂದ ಕೂಡಲೇ ಹಲವರ ಮನಸ್ಸಿನಲ್ಲಿ ಅತೃಪ್ತಿ, ಅಸಮಾಧಾನಗಳಿಂದ ಕೂಗಾಡುವ ಹೆಂಡತಿ, ಮಾತು ಕೇಳದ, ದೊಡ್ಡವರನ್ನು ಗೌರವಿಸದ ಮಕ್ಕಳು ಮೂಡುತ್ತಾರೆ. ಆದರೆ ಎಲ್ಲಾ ಮಧ್ಯವಯಸ್ಕರ ಬದುಕು ಹೀಗಿಲ್ಲ. ಮಧ್ಯವಯಸ್ಕರ ಎಲ್ಲರ ಬದುಕು ಹಾಗಿಲ್ಲ. 35 ವರ್ಷ ಆಗ್ಬಿಟ್ರೆ ದಾಂಪತ್ಯದಲ್ಲಿ ಸಮಸ್ಯೆ ಬರುತ್ತೆ ಅನ್ನೋದು ಹೇಗೆ ನೀವು ಕಲ್ಪಿಸ್ಕೊಳ್ತೀರಿ? ಸಮಸ್ಯೆ ಬರಬೇಕು ಅಂತಂದರೆ 35 ಆಗಬೇಕು ಅಂತ ಏನಿಲ್ಲ. ಸಮಸ್ಯೆಗಳು ಎಲ್ಲ ವಯಸ್ಸಲ್ಲೂ ಇದ್ದೇ ಇರ್ತದೆ. ವಯಸ್ಸು ಇಟ್ ಕ್ಯಾನ್ ನೆವರ್ ಬಿ ಎ ಬಾರ್ ಫಾರ್ ಪ್ರಾಬ್ಲಮ್ಸ್. ಈಗ ದಾಂಪತ್ಯ ಅಂದ್ರೇ ಮೂಲಭೂತವಾಗಿ ನೀವು ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮವ್ರ ಜೊತೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಿ, ಅಥವಾ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತೀರಿ, ಅಥವಾ ಸರಿ ಹೊಂದಿಸ್ಕೊಂಡು ಹೋಗ್ತೀರಿ, ಅದೇ ಮುಖ್ಯ. ಇವರು 40 ವರ್ಷಗಳಿಗಿಂತಲೂ ಹೆಚ್ಚು ಸಮಯದಿಂದ ಯಶಸ್ವಿ ದಾಂಪತ್ಯ ನಡೆಸುತ್ತಿದ್ದಾರೆ. ಇವರ ಪ್ರಕಾರ ಎರಡೂ ಕುಟುಂಬಗಳಿಂದ ಬಂದ ವ್ಯಕ್ತಿಗಳು ಜತೆ ಸೇರಿ ಬದುಕುವ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಮತ್ತು ಜಗಳ ಸಾಮಾನ್ಯ. ಆದರೆ ಜಗಳದ ನಿರ್ವಹಣೆ ಹೇಗಿರುತ್ತದೆ ಎನ್ನುವುದು ಮುಖ್ಯ. ಜೊತೆಗೆ ದಾಂಪತ್ಯ ಚೆನ್ನಾಗಿರುವುದಕ್ಕೆ ಗಂಡ ಅಥವಾ ಹೆಂಡತಿ ನಾನು ಎನ್ನುವುದನ್ನು ಮರೆತು ನೀನು ಅನ್ನುವುದನ್ನು ಕಲಿಯಬೇಕಾಗುತ್ತದೆ. ನನ್ನ ಮದುವೆಯಾಗಿ ಸುಮಾರು 40 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ತುಂಬ ಯಶಸ್ವಿಯಾಗಿ ದಾಂಪತ್ಯ ಜೀವನ ನಡೆಸ್ತಾ ಇದ್ದೀವಿ. ಅಂತಂದರೆ ನಾನು ಹೇಗಿದ್ದೀನಿ ಅಥವಾ ನನ್ನ ಹೆಂಡತಿ ನನ್ನ ಜೊತೆಲಿ ಹೇಗಿದ್ದಾರೆ ಅನ್ನೋದು ಸ್ಪಷ್ಟ ಆಯ್ತಲ್ಲ. ಆಮೇಲೆ ದಾಂಪತ್ಯ ಅಂತ ಅಂದಮೇಲೆ ಜಗಳ, ಕಾಂಪ್ರಮೈಸು ಅವೆಲ್ಲ ಇದ್ದೇ ಇರುತ್ತೆ. ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತಲೂ ಹೆಚ್ಚಿಗೆ ಈ ನಮ್ಮ ಪ್ರಸಕ್ತ ಸಾಮಾಜಿಕ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಪ್ರತಿಷ್ಠೆಗಳನ್ನ ಮರೆತು ಅವರ ಇಷ್ಟ ಅನಿಷ್ಟಗಳಿಗೆ ಯಾವ ಥರ ನಾವು ಸ್ಪಂದಿಸ್ತೀವಿ ಅನ್ನೋದ್ರ ಮೇಲೆ ದಾಂಪತ್ಯ ಜೀವನ ನಿಂತಿರೋದೆ ಅದ್ರ ಮೇಲೆ. ಆದರೆ ನಾನು ಅಂತ ಅಂದಾಗ ಸಮಸ್ಯೆ, ನೀನು ಅಂದಾಗ ಸಮಸ್ಯೆ ಇಲ್ಲ. ಸೊ ನಮ್ಮ ಮನೇಲಿ ಎಲ್ಲ ನೀನು ಅಂತ ನಾನು ಹೇಗೆ ನನ್ನ ಇಷ್ಟಗಳನ್ನ ಅಚೀವ್ ಮಾಡ್ಕೊಳ್ತೀನಿ, ನೀನು ಅಂದ್ಬಿಟ್ಟು ನನ್ನ ಹೆಂಡತಿ ಕೂಡ ತನಗೆ ಬೇಕಾದನ್ನೆಲ್ಲ ಅಚೀವ್ ಮಾಡ್ಕೊಳ್ತಾರೆ. ಮಧ್ಯವಯಸ್ಸು ಬದುಕಿನ ಇತರ ಎಲ್ಲಾ ಹಂತಗಳಿಗಿಂತ ಹೆಚ್ಚಾಗಿ
ಜೀವನದೊಂದಿಗೆ ಹೊಂದಾಣಿಕೆಯನ್ನು ಬಯಸುತ್ತದೆ. ಬೆಳೆಯುವ ಮಕ್ಕಳಿಗೆ ತಂದೆ ತಾಯಿಯ ಜೀವನವೇ ಆದರ್ಶವಾಗುವ ಕಾರಣ ಹೆಚ್ಚಿನ ಜವಾಬ್ದಾರಿಯೂ ಇರುತ್ತದೆ. ಕಾರಣ ಏನು ಅಂದರೆ, ಈ ಹಂತದಲ್ಲಿ ನೀವು ನಿಮ್ಮ ಮಕ್ಕಳ ಮೇಲೆ ಯಾವ ಪ್ರಭಾವ ಬೀರ್ತೀರಿ, ಆ ಪ್ರಭಾವ ಮಕ್ಕಳಿಗೆ ಜೀವನ ಪೂರ್ತಿ ಇರ್ತದೆ. ಸೊ ಹೀಗಾಗಿ ನಾವು ಮದುವೆಯಾದ ಹೊಸದರಲ್ಲಿ ಎಷ್ಟು ಜವಾಬ್ದಾರಿಯಿಂದ ಇರ್ತೀವಿ ಅಥವಾ ಇರೋದಿಲ್ಲ, ಅದನ್ನು ನಾವು ಈ ಹಂತದಲ್ಲಿ ಖಂಡಿತ ಕಾಪಾಡಿಕೊಳ್ಳೇಬೇಕು. ಯಾಕೆಂದರೆ ಈ ಹಂತದಲ್ಲಿ ಮಕ್ಕಳು ಪ್ರೌಢರಾಗಿರುವಾಗ ಏನು ಮಾಡ್ತಾರೆ, ನಿಮ್ಮ ಪ್ರತಿಯೊಂದು ಚಲನವಲನ, ನಿಮ್ಮ ಭಾಷೆ ಅಥವಾ ನೀವು ಪರಸ್ಪರ ಎಷ್ಟರ ಮಟ್ಟಿಗೆ ಅನುಸರಿಸ್ಕೊಂಡು ಹೋಗ್ತೀರಿ ಆ ಕಲೆ, ಅದನ್ನೆಲ್ಲ ಅವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಅವರು ನಿಮ್ಗೆ ಹೇಳದೇ ಇರ್ಬೋದು, ಬಟ್ ಥ್ರೂ ಅಬ್ಸರ್ವೇಷನ್ಸ್ ಯು ವಿಲ್ ಬಿ ಟೀಚರ್ಸ್ ಟು ಯುವರ್ ಓನ್ ಚಿಲ್ಡ್ರನ್. ತಂದೆ ತಾಯಿಗೆ ಮಕ್ಕಳ ಮೇಲೆ ನಂಬಿಕೆ ಮತ್ತು ಅವರ ಜೀವನದ ಬಗ್ಗೆ ಆತ್ಮವಿಶ್ವಾಸ ಇದ್ದಾಗ ಮಕ್ಕಳು ಋಣಾತ್ಮಕವಾಗಿ ಬೆಳೆಯುವುದು ಅಪರೂಪ. ತಂದೆಯಾಗಿ ನಾನು ಸಾಧಾರಣ 15-16 ವರ್ಷವರೆಗೆ ಸ್ವಲ್ಪ ನಾವು ಬಿಗಿಯಾಗಿ ಹೇಳಬೇಕಾಗ್ತದೆ. ಯಾಕೆಂದರೆ ಅವರಿಗೆ ಅಷ್ಟು ಯೋಚನೆ ಮಾಡುವ ಲೆವೆಲ್ ರೀಚ್ ಆಗಿರೋದಿಲ್ಲ. 15-16 ನಂತರ ಅವರನ್ನು ನಮ್ಮ ಮಿತ್ರನಂತೆ ಭಾವಿಸಿ ಇದು ಮಾಡಿ ಸಜೆಷನ್ಸ್ ಕೊಟ್ಟರೆ ಅವರು ಕರೆಕ್ಟಾಗಿ ಅದೇ ರೀತಿ ತಗೊಳ್ತಾರೆ. ಅವರು ನಮ್ಮ ಹತ್ರ ಏನೇ ಕೇಳುವಾಗಲೂ ಹೆದರ್ಕೊಂಡು ಕೇಳೋ ಥರ ಇರಬಾರ್ದು. ನಾವು ಅವರ ಮಿತ್ರನಂತ ಇದ್ದರೆ ಅವರು ಓಪನ್ ಆಗಿ ಬರ್ತಾರೆ, ನಾವು ಅವರಿಗೆ ಅಮೂಲ್ಯ ಸಲಹೆಯನ್ನು ಕೊಡ್ಬೋದು. ಅದೇ ಥರ ಅವರನ್ನು ಆ ಟ್ರ್ಯಾಕಲ್ಲಿ ಮುಂದುವರಿಸೋದು ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟರವರೆಗೆ ನಾನು ಸಕ್ಸಸ್ಫುಲ್ ಆಗಿ ಇದ್ದೇನೆ, ಇನ್ನೂ ಹಾಗೆ ಇರ್ತೇನೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ಇದೇ ರೀತಿಯ ವಾತಾವರಣದಲ್ಲಿ ಬೆಳೆದ ರಮಾಕಾಂತ್ ತಮ್ಮ ಮಕ್ಕಳಿಗೂ ಅದೇ ರೀತಿಯ ವಾತಾವರಣ ಕಲ್ಪಿಸಿದ್ದಾರೆ. ಇದು ಒಬ್ಬ ತಂದೆಯಾಗಿ ಮಕ್ಕಳ ಬಗ್ಗೆ ಇರುವ ಕಾಳಜಿಯೇ ಹೊರತು ಅವರನ್ನು ಬೆಳೆಸಬೇಕಲ್ಲ, ನಾಳೆ ಏನಾಗುತ್ತಾರೋ ಎನ್ನುವ ಚಿಂತೆಯಲ್ಲ. ತಂದೆಯಾಗಿ ನಾನು ಅವರನ್ನು ಬೆಳವಣಿಗೆ ಮಾಡಿ, ಅದು ನನ್ನ ಡ್ಯೂಟಿ. ನನ್ನ ತಂದೆ ತಾಯಿ ನನಗೆ ಅವರ ಡ್ಯೂಟಿಯನ್ನು ನೆರವೇರಿಸಿ ನನ್ನನ್ನು ಅದನ್ನು ನನ್ನ ಮಕ್ಕಳು ಪಾಸನ್ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ರಿಂದ ಅದರ ಬಗ್ಗೆ ನನಗೆ ಚಿಂತನೆ ಡೆಫಿನೆಟ್ ಆಗಿದೆ, ಅದು ಕನ್ಸರ್ನ್. ಆದರೆ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿ ಏನಪ್ಪಾ ಅಂತ ಕೊರಗು ಅನ್ನೋದು ನನ್ನ ಜೀವನದಲ್ಲಿ ನಾನು ಕೊರಗಿಲ್ಲ. ಮಧ್ಯ ವಯಸ್ಸಿನ ತಂದೆ ತಾಯಿಗಳು ತಮ್ಮಿಂದ ಸಾಧಿಸಲಾಗದ ಮಹತ್ವಾಕಾಂಕ್ಷೆಗಳನ್ನು ತಮ್ಮ ಮಕ್ಕಳ ಮೂಲಕ ಈಡೇರಿಸಿಕೊಳ್ಳಲು ಬಯಸುತ್ತಾರೆ. ಮಕ್ಕಳ ಸಾಮರ್ಥ್ಯವೇನು, ಆಸೆ ಏನು ಎನ್ನುವುದನ್ನು ಅರಿಯುವ ಗೋಜಿಗೆ ಹೋಗುವುದಿಲ್ಲ. ಮಕ್ಕಳ ಮೇಲೆ ಅಸಾಧ್ಯವೆನಿಸುವಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಾಗ ಅದು ಈಡೇರದಿದ್ದರೆ ನಿರಾಸೆ ಸಹಜ. ಅಂತಹವರಿಗೆ ರಮಾಕಾಂತ್ ಉಡುಪರ ವಿಚಾರ ಅನುಕರಣೀಯ. ಮಕ್ಕಳು ಒಳ್ಳೆಯ ವ್ಯಕ್ತಿ ಆಗಬೇಕು ಅನ್ನೋ ಬಯಕೆ ನನಗೆ ಜಾಸ್ತಿ. ಎ ಗುಡ್ ಹ್ಯೂಮನ್ ಬೀಯಿಂಗ್. ಅವನು ಯಾವ ಪೋಸ್ಟ್ ಎಷ್ಟು ದುಡ್ಡು ಗಳಿಸ್ತಾನೆ ಅದಕ್ಕಿಂತಲೂ ನನ್ನ ಥರನೇ ಜೀವನದ ಮೌಲ್ಯಗಳಿಗೆ ಬೆಲೆ ಕೊಟ್ಟು, ಅದರ ಅರ್ಥ ಅವನು ಏನು ಜೀವನದಲ್ಲಿ ಅನ್ಸಕ್ಸಸ್ಫುಲ್ ಆಗಬೇಕು ಅಂತಲ್ಲ, ಒಳ್ಳೆ ಇನ್ನೊಬ್ಬರಿಗೆ ಭಾರವಾಗಿ ಬದುಕದೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿಕೊಂಡು ಗುಡ್ ಹ್ಯೂಮನ್ ಬೀಯಿಂಗ್ ಆಗಬೇಕು ಅಂತ ನನ್ನ ಆಸೆ. ಇವರ ಉದಾಹರಣೆಯನ್ನು ನೋಡಿದ ಮೇಲೆ ಮಧ್ಯ ವಯಸ್ಸಿನಲ್ಲಿ ಬರುವ ಕೌಟುಂಬಿಕ ಸಮಸ್ಯೆಗಳ ನಿವಾರಣೆ ಕಷ್ಟವೇನಲ್ಲ ಎಂಬುದು ಅರ್ಥವಾಗುತ್ತದೆ. ಇತರ ಸಮಸ್ಯೆಗಳಾದ ಉದ್ಯೋಗದ ಒತ್ತಡ, ಆಗಾಗ ಕಾಡುವ ಸಾಮಾನ್ಯ ಕಿರಿಕಿರಿ, ಖಿನ್ನತೆ ಇತ್ಯಾದಿಗಳನ್ನು ಹೇಗೆ ಎದುರಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಮುಂದಿನ ಭಾಗದಲ್ಲಿ. ಯಾಕಷ್ಟೊಂದು ಅರ್ಜೆಂಟ್? ನನ್ಗಾಗಿ 2ನೇ ಗರ್ಲ್ ಫ್ರೆಂಡ್ ವೇಟ್ ಮಾಡ್ತಿದ್ದಾಳೆ. ಮತ್ತೆ ಲೇಟ್. ಇವತ್ತೇನ್ ಕಾರಣ ಹೇಳ್ತೀಯಾ? ಡೇಟಿಂಗ್ ಹೋಗಿದ್ದೆ. ಯಾವಾಗ್ಲೂ ತಮಾಷೆ ಮಾಡ್ತೀಯಾ? ಕೆಲವು ಸಲ ಆದ್ರೂ ಸತ್ಯ ಹೇಳ್ಬಾರ್ದಾ? ನಾ ಹೇಳಿದ್ದು ಸತ್ಯನೇ. ಹೋಗಾಚೆ, ನಾನ್ ಯಾವತ್ತೂ ಏನೂ ಕೇಳೋಲ್ಲ. ಏನ್ ತಗೊಳ್ತೀಯಾ? ಸ್ಪ್ರೈಟ್. ಅದನ್ನ ನೇರವಾಗಿ ಹೇಳಿ, ಉಳಿದುದೆಲ್ಲ ವ್ಯರ್ಥ. ತಿಳಿಯುತ್ತೆ? Caliente y hermoso, es sacude.
Perfectly shaped chips stacked in a can. New stacks from Lay's. ಏರ್ಟೆಲ್ ಮತ್ತು ನೋಕಿಯಾ ಜೊತೆಯಲ್ಲಿ ಸಿಕ್ಕಾಗ ಹೆಮ್ಮೆಯಿಂದ ಹೇಳಿರಿ ಹಲೋ 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 ಹೆಲೋ. ಹೊಸ ಮಿನಿಟ್ ಮೇಡ್ ಪಲ್ಪಿ ಆರೆಂಜ್. ಇದರ ಪ್ರತಿ ಗುಟುಕಿನಲ್ಲೂ ತುಂಬಿದೆ ನಿಜವಾದ ಆರೆಂಜ್ ಪಲ್ಪ್ನ ಸ್ವಾದ. ಹೊಸ ಮಿನಿಟ್ ಮೇಡ್ ಪಲ್ಪಿ ಆರೆಂಜ್. ಆರೆಂಜ್ನ ಸ್ವಾದ ಪಲ್ಪ್ನ ಜೊತೆ. ಗೊತ್ತಾ ರಾಜ್ ಪ್ರಕಾಶ್ ಟೀನಾ ಅವನು ಎಷ್ಟೊಂದು ಹಾಟ್ ಇದಾನಲ್ವಾ? ಗೊತ್ತಾ ನಿನ್ನನ್ನು ಲೈಕ್ ಮಾಡ್ತಾನೆ. ಹೊಸ ಫಿಲ್ಮ್ ನೋಡಕ್ಕೆ ಹೋಗೋಣ. ಮೈ ಜಾನಿ ಸಿಂಗಲ್ ಅಗೇನ್ ಶಾಪಿಂಗ್ ಗೆ ಹೋಗೋಣ. ಗೊತ್ತಾ ಸೇಲ್ ಬಂದಿದೆ ಗೊತ್ತಾ? ಓ ಸಾರಿ ಟೈಮ್ ಅಪ್. ಕಾಲ್ ರೇಟ್ ದುಬಾರಿ. ಸಾಧಾರಣ ನೆಟ್ವರ್ಕ್ ನಲ್ಲಿ ಕಾಲ್ ರೇಟ್ ದುಬಾರಿಯೇ ಇರುತ್ತೆ ಗೊತ್ತಾ? ಈಗ ಟಾಟಾ ಇಂಡಿಕಾಮ್ ನಿಂದ ಮಾಡಬಹುದು ಪ್ರತಿ ಲೋಕಲ್ ಮೊಬೈಲ್ ಕಾಲ್ ಕೇವಲ 49 ಪೈಸೆ ಪರ್ ಮಿನಿಟ್ ನಲ್ಲಿ. ಮತ್ತೆ ಈಗೇಕೆ ₹1 ಕೊಡೋದು? ಟಾಟಾ ಇಂಡಿಕಾಮ್ ಗೆ ಬದಲಾಯಿಸಿಕೊಳ್ಳಿ. ಗೊತ್ತಾ? ಮತ್ತೆ ವ್ಯತ್ಯಾಸ ನೋಡಿ. Salsa, adoro ballo, canto salsa, eso que tiene mi cuerpo. Caliente y hermoso, eso que tiene mi cuerpo. Ese mero. Perfectly shaped chips stacked in a can. New stacks from Lay's. ಯಾಕಷ್ಟೊಂದು ಅರ್ಜೆಂಟ್? ನನ್ಗಾಗಿ 2ನೇ ಗರ್ಲ್ ಫ್ರೆಂಡ್ ವೇಟ್ ಮಾಡ್ತಿದ್ದಾಳೆ. ಮತ್ತೆ ಲೇಟ್. ಇವತ್ತೇನ್ ಕಾರಣ ಹೇಳ್ತೀಯಾ? ಡೇಟಿಂಗ್ ಹೋಗಿದ್ದೆ. ಯಾವಾಗ್ಲೂ ತಮಾಷೆ ಮಾಡ್ತೀಯಾ? ಕೆಲವು ಸಲ ಆದ್ರೂ ಸತ್ಯ ಹೇಳ್ಬಾರ್ದಾ? ನಾ ಹೇಳಿದ್ದು ಸತ್ಯನೇ. ಹೋಗಾಚೆ. ನಾನು ಯಾವತ್ತೂ ಏನೂ ಕೇಳೋಲ್ಲ. ಏನ್ ತಗೊಳ್ತೀಯಾ? ಸ್ಪ್ರೈಟ್. ಅದನ್ನ ನೇರವಾಗಿ ಹೇಳಿ, ಉಳಿದುದೆಲ್ಲ ವ್ಯರ್ಥ. ತಿಳಿಯುತ್ತೆ? ಜೀವನದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತವೆ. ಮಧ್ಯವಯಸ್ಸಿನ ಹೆಚ್ಚಿನವರಿಗೆ ಈ ಹಿಂದೆ ನೋಡಿದಂತೆ ಕೆಲಸದ ಒತ್ತಡ ಮತ್ತಿತರ ತೊಂದರೆಗಳು ಸರ್ವೇ ಸಾಮಾನ್ಯ. ಯಾರೂ ಇದರಿಂದ ಹೊರತಾಗಿರುವುದಿಲ್ಲ. ಹೆಚ್ಚುತ್ತಿರುವ ಸ್ಪರ್ಧೆಯಲ್ಲಿ ಗುರಿ ಮುಟ್ಟಬೇಕಾದರೆ ಹೆಚ್ಚು ಓಡಲೇಬೇಕು. ವೃತ್ತಿ ಸಂಬಂಧಿ ಸಮಸ್ಯೆಗಳು ಉದ್ಭವವಾದಾಗ ತಮ್ಮ ಸಮಸ್ಯೆ ಸಂದರ್ಭಗಳಿಗನುಗುಣವಾಗಿ ತಾವೇ ಉಪಾಯಗಳನ್ನು ಕಂಡುಕೊಳ್ಳಬೇಕು. ಕಿರಿಕಿರಿ ತುಂಬ ನಮ್ಮ ಆಫೀಷಿಯಲ್ ಟೆನ್ಷನ್ನ ಟೈಮಲ್ಲಿ ಸ್ವಲ್ಪ ಕಿರಿಕಿರಿ, ಅದು ಮನುಷ್ಯ ಸಹಜ, ಅದು ಪಾರ್ಟ್ ಆಫ್ ಲೈಫ್. ಸ್ವಲ್ಪ ಕಿರಿಕಿರಿ ಅಂತ ಆದಾಗ ಅದಕ್ಕೆ ಬೇರೆ ದಾರಿಗಳಿವೆ. ಎಂಟರ್ಟೈನ್ಮೆಂಟ್, ಫಿಲ್ಮಿಗೆ ಹೋಗೋದಾಗ್ಲಿ, ಸಂಗೀತ ಕೇಳೋದಾಗ್ಲಿ ಅಂಥದ್ದು, ಅಥವಾ ಕ್ರಿಕೆಟ್ ಆಡೋದಾಗ್ಲಿ ಅಂತ ಹವ್ಯಾಸಗಳನ್ನ ಬೆಳೆಸ್ಕೊಂಡು, ಅಥವಾ ಓದೋದು. ನಾನು ಜಾಸ್ತಿ ಓದ್ತೇನೆ ಕಾದಂಬರಿಗಳು. ಶಿವರಾಮ್ ಕಾರಂತರ ಕಾದಂಬರಿಗಳನ್ನು ಓದಿದ್ರೆ ನಿಮಗೆ ಜೀವನೋತ್ಸಾಹ ಯಾವತ್ತೂ ಬತ್ತೋದಿಲ್ಲ. ಮಧ್ಯವಯಸ್ಸಿನಲ್ಲಿ ಬೆಳೆದ ಮಕ್ಕಳು ವಿವಿಧ ಕೆಲಸ ಕಾರ್ಯಗಳಲ್ಲಿ ನಿರತವಾಗಿ ದೂರವಾಗುತ್ತಿರುವ ಸಂಗಾತಿ, ಯಶಸ್ಸಿನ ಏಣಿಯ ಮೇಲೆ ಕಾಡುವ ಒಂಟಿತನ ಇವು ಸರ್ವೇ ಸಾಮಾನ್ಯ. ಆದರೆ ಈ ಕಾಲ ಉತ್ತಮ ಗೆಳೆಯರಿದ್ದಾಗ ಜೀವನ ಅನುಭವಿಸುವ ಸಂತೋಷದ ಘಳಿಗೆಯೂ ಆಗಬಲ್ಲದು. ಒಂಟಿತನ ಅಂತ ಕಾಡಿಲ್ಲ. ನಿಮಗೆ ನಿಮ್ಮ ಮಾತು, ನಿಮ್ಮ ಕೃತಿ ಎರಡು ಸರಿಯಾಗಿದ್ದರೆ ನಿಮಗೆ ಜಗತ್ತೇ ನಿಮ್ಮ ಮಿತ್ರರು. ಅಂದರೆ ಅದರಲ್ಲಿ ಒಳ್ಳೆಯವರು ಕೆಟ್ಟವರು ಇರ್ತಾರೆ. ಯಾಕಂದರೆ ನಾನು ಆಲ್ವೇಸ್
ಇಂಟೆಲಿಜೆಂಟ್ ಗುಡ್ ಪೀಪಲ್, ಇಂಟೆಲಿಜೆಂಟ್ ಬ್ಯಾಡ್ ಪೀಪಲ್ ಅಂತ. ಅದನ್ನು ನೀವು ನಿಮ್ಮ ಅನುಭವದ ಇದರಲ್ಲಿ ಹೊರಗೆ ಹಚ್ಚಿ ಅಂಥವರ ಮಿತ್ರತ್ವ ಬೆಳೆಸಿದ್ರೆ ನೀವು ಜಗತ್ತಿನಲ್ಲಿ ಒಂಟಿ ಆಗೋದೇ ಇಲ್ಲ. ಮನಃಶಾಸ್ತ್ರದ ಪ್ರಕಾರ ಒಂದು ಪ್ರಬುದ್ಧ ವ್ಯಕ್ತಿತ್ವ ತನ್ನ ಭಾವನೆಗಳನ್ನು ಯಾರಲ್ಲಿ ಎಷ್ಟು ಹಂಚಿಕೊಳ್ಳಬೇಕೆಂಬುದನ್ನು ಕಲಿತಿರುತ್ತದೆ. ಭಾವನೆಗಳನ್ನು ಹಂಚಿಕೊಳ್ಳದ ವ್ಯಕ್ತಿ ಇನ್ನೊಬ್ಬರಿಗೆ ಅರ್ಥವಾಗಲು ಸಾಧ್ಯವಿಲ್ಲ. ಅರ್ಥವಾಗದೆ ಇದ್ದಾಗ ತನಗೆ ಬೇಕಾದ್ದನ್ನು ಪಡೆಯಲು ಸಾಧ್ಯವಿಲ್ಲ. ಒಬ್ಬ ಮಧ್ಯವಯಸ್ಕ ವ್ಯಕ್ತಿ ತನ್ನ ಆಪ್ತರಲ್ಲಿ ಭಾವನೆಗಳ ಭಾರವನ್ನು ಇಳಿಸಿಕೊಳ್ಳಬಹುದು. ನನ್ನ ಸಹೋದ್ಯೋಗಿಗಳ ಜೊತೆ ಆಗಲಿ, ನನ್ನ ಹೆಂಡತಿ ಜೊತೆ ಆಗಲಿ, ಮಕ್ಕಳಲ್ಲಿ ಕೂಡ ಈಗ ಅವರು 17-18 ಆದಮೇಲೆ ಅವರ ಹತ್ರ ನಾನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ 8-10ರಲ್ಲಿ ಅವರಿಗೆ ನಾವು ಹೇಳಿದ್ರೆ ಅಂಥ ಜೀವನದ ಮೌಲ್ಯಗಳು ಅರ್ಥ ಆಗೋದಿಲ್ಲ. ಈಗ ಇಂಜಿನಿಯರಿಂಗ್ ಓದೋ ಲೆವೆಲಲ್ಲಿ ಅವರಿಗೆ ಕ್ಲೀನಾಗಿ ಅರ್ಥ ಆಗ್ತದೆ. ಆದ್ದರಿಂದ ಅವರನ್ನು ನನ್ನ ಮಿತ್ರನಂತೆ ಭಾವಿಸಿ ನಾನು ಹಂಚಿಕೊಳ್ತೇನೆ. ಸುಖ, ಅದು ಖುಷಿ ಇರಲಿ, ದುಃಖ ಇರಲಿ. ತಮ್ಮ ಅಭಿರುಚಿಗೆ ತಕ್ಕಂತಹ ಸಂಗಾತಿಯ ಆಯ್ಕೆ, ಮಕ್ಕಳ ಅಭಿರುಚಿಗೆ ತಕ್ಕಂತಹ ಶಿಕ್ಷಣ, ಸಾಂಗತ್ಯ ನೀಡುವ ಮೂಲಕ ರಮಾಕಾಂತ್ ಉತ್ತಮ ಜೀವನ ನಡೆಸುತ್ತಿದ್ದಾರೆ. ಅದರ ಫಲಶ್ರುತಿಯನ್ನು ಅನುಭವಿಸುತ್ತಿದ್ದಾರೆ. ಹಾಡುಗಳು ಕೇಳ್ತೀನಿ. ಸಂಗೀತ ಅಂದರೆ ಭಾಳ ಪ್ರೀತಿ ನನಗೆ. ಅದು ಕ್ಲಾಸಿಕಲ್. ನನ್ನ ಮಕ್ಕಳಿಬ್ಬರು ಸಂಗೀತದಲ್ಲಿ ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ಒಬ್ಬ ಮೃದಂಗದಲ್ಲಿ ಮಾಡಿದ್ದಾನೆ, ಇಬ್ಬರು ಕೂಡ ಕ್ಲಾಸಿಕಲ್ ವೋಕಲ್ ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ನನ್ನ ಹೆಂಡತಿ ವೀಣೆ ನುಡಿಸ್ತಾಳೆ, ಸಂಗೀತ ಕಲಿತಿದ್ದಾಳೆ. ಮನೆಯಲ್ಲಿ ಹಾಡ್ತೇವೆ, ನಾವು ಎಲ್ಲರೂ ಸೇರಿ ಹಾಡ್ತೇವೆ. ಯಾವುದೋ ಟ್ರಿಪ್ಪಿಗೆ ಹೋದಾಗ ಬಸ್ಗಳಲ್ಲಿ ನಾವು ಇಡೀ ಸಿಂಗಿಂಗ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಸೊ ಆ ಜೀವನವನ್ನು ಬಹಳ ಸಂತೋಷವಾಗಿ ನಾನು ಆನಂದಮಯವಾಗಿ ಕಳೀತಾ ಇದ್ದೇನೆ. ಅದೇ ಥರ ಮುಂದೆ ಕಳಿಬೇಕು ಅಂತಲೂ ನನ್ನ ನಿರ್ಧಾರ. ಮಧ್ಯವಯಸ್ಸಿಗೆ ಹೆದರದೆ ಇವರು ಇಷ್ಟು ಸುಂದರವಾಗಿ ಬದುಕಲು ವಯಸ್ಸಿನ ಬದಲಾವಣೆಯ ಬಗ್ಗೆ ಇವರಿಗಿದ್ದ ಸರಿಯಾದ ಅರಿವು ಮತ್ತು ಪೂರ್ವ ತಯಾರಿಯೇ ಕಾರಣ. ಹಾಗಾಗಿ ಅರಿವು ಬಹಳ ಮುಖ್ಯ. ಜೀವನ ಕಲೆ ಗೊತ್ತಿಲ್ಲದಿದ್ದರೆ ಗೊತ್ತಿರುವವರಿಂದ ತಿಳಿದುಕೊಂಡಾದರೂ ಚೆನ್ನಾಗಿ ಬದುಕಬೇಕೆಂಬುದು ಉಡುಪರ ಕಿವಿಮಾತು. ಈ ಸಮಯದಲ್ಲಿ ನಮ್ಮನ್ನು, ಇದು ತುಂಬ ಟೆಸ್ಟಿಂಗ್ ಟೈಮ್. ನಮ್ಮನ್ನು ಎಲ್ಲ ರೀತಿಯಲ್ಲೂ ನಮ್ಮನ್ನು ಬಹಳ, ನಾವು ಎಷ್ಟು ಶಕ್ತಿಶಾಲಿ ಅನ್ನೋದನ್ನು ಟೆಸ್ಟ್ ಮಾಡೋ ಟೈಮ್. ಯಾಕೆಂದರೆ ನಾವು 50 ವರ್ಷ 35-50 ಇದರಲ್ಲಿ ಇರ್ತೇವೆ. ನನ್ನ ಹೆಂಡತಿ ಅವಳು ಅದೇ ವಯೋಮಾನದಲ್ಲಿರ್ತಾಳೆ. ಸೊ ನಾನು ತಿಳ್ಕೊಂಡಾಗೆ ಅವಳು ಹಾಗೆ ತಿಳ್ಕೋಬೇಕು. ಅವಳನ್ನು ಅದೇ ಥರ ನಾವು ರೆಡಿ ಇದು ಯೋಚನಾ ಲಹರಿಗೆ ಹುರಿದುಂಬಿಸ್ಬೇಕು. ಆಮೇಲೆ ಮಕ್ಕಳು ಬಹಳ ಚಿಕ್ಕವರು. ಆಮೇಲೆ ಅವರ ಇಂಪಾರ್ಟೆಂಟ್ ಎಜುಕೇಷನ್ ಸ್ಟೇಜ್ ಅದು. ಯಾಕೆಂದರೆ LKG 10ನೇ ಕ್ಲಾಸ್ನವರೆಗೆ ಅಂತ ಇದು ಬರೋದಿಲ್ಲ. ಆಮೇಲೆ ಸೆಕೆಂಡ್ PUC, ಇಂಜಿನಿಯರಿಂಗ್ ಅಥವಾ ಮೆಡಿಕಲ್, ಆ ಸ್ಟೇಜ್ಗಳಲ್ಲಿ ನಾವು ಡಿಸಿಷನ್ ತಗೊಳ್ಳೋದು, ಅವ್ರ ಬಗ್ಗೆ ಯೋಚನೆ ಮಾಡೋದು, ಅವರನ್ನು ಕೇಳೋದು, ನಿಮ್ಮ ಹವ್ಯಾಸ, ನಿಮ್ಮ ಏನಾಗಬೇಕು ಅಂತ ಇದ್ದೀರಾ ಅಂತ. ಯಾಕಂದರೆ ಅವ್ರು ಹೇಳೋ ಲೆವೆಲಲ್ಲಿ ಇರೋದಿಲ್ಲ. ನಾವು ಕುಟ್ಟಿ ಕೇಳಬೇಕಾಗ್ತದೆ. ನಿಮ್ಗೆ ಏನು, ನಿಮ್ಮ ಇದು ಆಸೆ ಏನು? ನಾವು ಹೇಳಿದೇವಂತ ಬ್ಲೈಂಡ್ಲಿ ಒಪ್ಪಬೇಡಿ. ನಿಮ್ಮ ನಿಜವಾದ ಆಸೆ ಏನು? ಸಂಗೀತನೇ ಮುಂದುವರಿಸು. ಹಾಗೆ ನಾವು ಹೇಳೋ ಥರ ಇರಬೇಕು. ಅದು ಸ್ವಲ್ಪ ಟೆಸ್ಟಿಂಗ್ ಟೈಮ್. ಅದಕ್ಕೆ ನಾವು ರೆಡಿಯಾಗಿರಬೇಕು. ಪಾಸಿಟಿವ್ ಥಿಂಕಿಂಗಲ್ಲಿ ಅಷ್ಟೇನು ತೊಂದರೆ ಆಗೋದಿಲ್ಲ. ನಾವು ಬಂದಿದ್ದನ್ನು ಬಂದಾಗ ರಿಸೀವ್ ಮಾಡೋದು. ಇದು ಇನ್ನೊಂದೇನೆಂದರೆ, ಮನುಷ್ಯ ಪ್ರಯತ್ನ ಬಹಳ ಮುಖ್ಯ. ದೇವರ ಸಹಾಯ ತನ್ನಷ್ಟಕ್ಕೆ ಒದಗುತ್ತೆ. ಪ್ರಯತ್ನ ಮಾಡದೆ ಫಲ ಅಪೇಕ್ಷಿಸಿದ್ರೆ ದೇವರು ಕೊಡೋದಿಲ್ಲ. ಪ್ರಯತ್ನ ಮಾಡಬೇಕು. ಅದಕ್ಕೆ ಬೇಕಾದ ನಾವು ನಮಗೆ ಗೊತ್ತಿಲ್ಲದಿದ್ರೆ ಬೇರೆಯವ್ರ ಹತ್ರ ಕೇಳಿಕೊಂಡು ಏನು ಮಾಡಬೇಕು ಏನು ಅಂತ ರೆಡಿಯಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇಂದು ನೀವು ನೋಡಿರುವುದು ಕೇವಲ ಕೆಲವು ಉದಾಹರಣೆಗಳು ಮಾತ್ರ. ಹೀಗೆ ಯಶಸ್ವಿ ಜೀವನ ನಡೆಸುತ್ತಿರುವವರು ನಮ್ಮ ನಡುವೆ ಹಲವರಿದ್ದಾರೆ. ವ್ಯಕ್ತಿ ದುಃಖದಲ್ಲಿದ್ದಾಗ ಒಂದು ಸಾಂತ್ವನ, ಆತ್ಮವಿಶ್ವಾಸ ಕುಗ್ಗಿದಾಗ ಹುರಿದುಂಬಿಸುವ ಮಾತು ಹೇಗೋ, ಬದುಕಿನ ದಾರಿ ಕಾಣದ ಕಗ್ಗತ್ತಲಿನಲ್ಲಿ ಅರಿವಿನ ಬೆಳಕು ಹಾಗೆಯೇ. ಮಧ್ಯವಯಸ್ಸಿನ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ, ಮಕ್ಕಳಿರುವವರಿಗೆ, ಮದುವೆಯಾಗಲಿರುವವರಿಗೆ ಎಲ್ಲರಿಗೂ ಈ ಉದಾಹರಣೆಗಳು ಸ್ಫೂರ್ತಿಯಾಗಲಿ ಎನ್ನುವುದು ಜಾಗೃತಿಯ ಆಶಯ.
ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬೇಗಾನ್, ದ ಪವರ್ ಇಸ್ ಯೋರ್ಸ್. ಏರ್ಟೆಲ್ ಅರ್ಪಿಸುವ ಪಿರಮಿಡ್ ಸಾಯ್ಮರ ಸಿನಿಗಂಧ ಪ್ರಶಸ್ತಿ 2007. ಕನ್ನಡ ಚಿತ್ರರಂಗದ 74ರ ಸಂಭ್ರಮ. ಗುಬ್ಬಿ ಕರ್ನಾಟಕ ಫಿಲಮ್ಸ್ ತಯಾರಿಕೆಯ ಬೇಡರ ಕಣ್ಣಪ್ಪ ಕನ್ನಡ ಚಿತ್ರ ಇತಿಹಾಸದಲ್ಲಿ ವಿಶೇಷ ಸ್ಥಾನ ಪಡೆಯಿತು. ಆ ಚಿತ್ರ ರಂಗನಟ ಮುತ್ತುರಾಜ್ ಅವರನ್ನು ರಾಜ್ಕುಮಾರ್ ಆಗಿ ಬೆಳ್ಳಿತೆರೆಗೆ ಪರಿಚಯಿಸಿತು. ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರ ಹೃದಯದಲ್ಲಿ ಅವರು ಮುಂದೆ ವಿಶೇಷ ಸ್ಥಾನ ಪಡೆದರು. ನರಸಿಂಹರಾಜು ಅಭಿನಯದ ಮೊದಲ ಚಿತ್ರವೂ ಇದೆ. ನಟಶೇಖರ 1954ರಲ್ಲೇ ತಯಾರಾದ ಇನ್ನೊಂದು ಚಿತ್ರ. ಈ ಚಿತ್ರದ ಮೂಲಕ ಮತ್ತೊಬ್ಬ ನಾಯಕ ನಟನ ಪರಿಚಯವಾಯಿತು. ಬೆಂಗಳೂರಿನ ಚೊಕ್ಕಣ್ಣ ಎಂದು ಕರೆಸಿಕೊಳ್ಳುತ್ತಿದ್ದ ವೆಂಕಟರಂಗನ್ ಕಲ್ಯಾಣ ಕುಮಾರ್ ಆಗಿ ತೆರೆಗೆ ಪರಿಚಯವಾದರು. ಜಯಲಲಿತಾ ಅವರ ತಾಯಿ ಸಂಧ್ಯಾ ಇದರ ನಾಯಕಿಯಾಗಿದ್ದರು. ಏರ್ಟೆಲ್ ಅರ್ಪಿಸುವ ಪಿರಮಿಡ್ ಸಾಯ್ಮರ ಸಿನಿಗಂಧ ಪ್ರಶಸ್ತಿ 2007. ಪ್ರಾಯೋಜಕರು ಪಿರಮಿಡ್ ಸಾಯ್ಮಿರಾ, ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಂಟರ್ಟೈನ್ಮೆಂಟ್ ಗ್ರೂಪ್. ಸಮರ್ಪಿಸುವವರು ಏರ್ಟೆಲ್. ಸಹ ಪ್ರಾಯೋಜಕರು ಶಶಿ ಪಿಂಕ್ ಡಿಟರ್ಜೆಂಟ್ ಸೋಪ್. ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅಂಡ್ ಸಿಲ್ಕ್ಸ್, ಮದುವೆ ಜವಳಿಯ ಕರ್ನಾಟಕದ ಅತಿ ದೊಡ್ಡ ಶೋರೂಮ್. ಟೀಮ್ ನಿಂದ ತೆಗೆದ್ರ ಲೇಸ್ ತಿರುಗಿಸಿ ಚೆನ್ನ ಚಕ್ರ. ಅಫಿಷಿಯಲ್ ರೇಡಿಯೋ ಪಾರ್ಟ್ನರ್ಸ್ ಬಿಗ್ 92.7 FM. ಕೇಳಿ ಕೇಳಿಸಿ ಲೈಫ್ ನಿಮ್ಮದಾಗಿಸಿ.